ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ ಅಂತೇಳಿ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಈಗ ಯಾವಾಗ ಬೇಕಾದರೂ ಕೂಡ ಎತ್ತಕೊಂಡು ಬರಬಹುದು. ಹಿಂದೆ ಬೆಂಗಳೂರು ಬಿಟ್ಟು ಹೋಗಿ ಅಲ್ಲೇ ಬೆಳಗಾವಿಯಿಂದನೇ ಓಡಿ ಹೋಗ್ಬಿಟ್ಟಿದ್ರು ಅವರು, ಬಂಧನ ಭೀತಿಯನ್ನು ತಪ್ಪಿಸ್ಲಿಕ್ಕೆ. ಮತ್ತೆ ಅಲ್ಲೆಲ್ಲ ಇದ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರು. ಆಗ ಮಧ್ಯಂತರ ಜಾಮೀನು ಸಿಕ್ಕಿತ್ತು, ಅದು ರಜಾ ಕಾಲಪೀಠದ್ದು. ಈಗ ಅವರ ಜಾಮೀನು ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬಹುದು. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಮತ್ತೆ ಬಂಧನದ ಭೀತಿ ಎದುರಿಸ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ರು ಭೈರತಿ. ವಾದ ಪ್ರತಿವಾದವನ್ನು ಕೇಳಿ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿತ್ತು. ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಡಿಸೆಂಬರ್ನಲ್ಲಿ ಇವರಿಗೆ ಸಿಕ್ಕಿತ್ತು ನಿರೀಕ್ಷಣಾ ಜಾಮೀನು. ಅದನ್ನು ಪ್ರಶ್ನಿಸಿ ಮತ್ತೆ CIT ಹೈಕೋರ್ಟ್ ಮೊರೆ ಹೋಗಿತ್ತು. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ A5 ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್. ಈ ಹಿಂದೆ ನೋಟಿಸ್ಗೂ ಕೂಡ ಸರಿಯಾಗಿ ಇವರು ರಿಯಾಕ್ಟ್ ಮಾಡಿರಲಿಲ್ಲ. ಕೋರ್ಟ್ ಕೂಡ ಗರಂ ಆಗಿತ್ತು. ಈಗ ಅವರಿಗೆ ಕಾನೂನಾತ್ಮಕವಾಗಿ ಯಾವೆಲ್ಲ ಆಯ್ಕೆಗಳಿದ್ದಾವೆ, ಆ ಆಯ್ಕೆಗಿಂತ ಮುಂಚೆನೇ ಅವ್ರನ್ನ ಬಂಧಿಸುವಂಥ ಸಾಧ್ಯತೆಗಳು ಇದ್ದಾವೆ. ಮತ್ತಷ್ಟು ಆತಂಕ ಹೆಚ್ಚಾಗ್ತಿದೆ ಅವರಿಗೆ. ಯಾಕಂದರೆ 2-3 ಬಾರಿ ಪೊಲೀಸರು ವಿಚಾರಣೆಗೆ ನಡೆಸಿದರು. ಆಗಲೂ ಕೂಡ ಆರಂಭದಲ್ಲಿ ಅವರು ಸಹಕಾರವನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿಲ್ಲ. ಆದರೆ ನಂತರದ ದಿನಗಳಲ್ಲಿ ಸಹಕಾರವನ್ನು ಕೊಡಲಿಲ್ಲ ಅವರು. CID ಅವರು ನಿರಂತರವಾಗಿ 1 ತಿಂಗಳು ಹುಡುಕಾಡಿದ್ರು ಅವ್ರನ್ನ. ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿದರು, ದೇಶ ಬಿಟ್ಟು ಓಡಿ ಹೋಗಬಾರ್ದು ಅಂತೇಳಿ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಬಹುತೇಕವಾಗಿ ಅವರಿಗೆ ಹಿನ್ನಡೆಯಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇದ್ದಾವೆ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪೂರಕ ಸಾಕ್ಷಿ ಆಧಾರಗಳನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಅದೇ ಆಧಾರದ ಮೇಲೆ ಅವರೀಗ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಈಗ ಭೈರತಿ ಬಸವರಾಜ್ ಅವರು ಎಲ್ಲಿದ್ದಾರೆ ಹಾಗಾದರೆ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನಿಜಕ್ಕೂ ಭೈರತಿಗೆ ಬಂಧನದ ಭೀತಿ ಢವಢವ ಶುರುವಾಗ್ಬಿಟ್ಟಿದೆ. ಈಗ ಎದೆ ಬಡಿತ ಹೆಚ್ಚಾಗಿದೆ. ಮತ್ತೆ ನಾಪತ್ತೆ ಆಗಿರ್ಬೋದಾ ಅವರು? ಈ ವಿಚಾರವನ್ನು ಕೇಳಿ ಮುಂದೆ ಕಾನೂನಾತ್ಮಕವಾಗಿ ಅವರಿಗೆ ಅವಕಾಶಗಳಿದ್ರೂ ಕೂಡ ಅರೆಸ್ಟ್ ಆಗ್ಬೋದಾ, ಹೇಗೆ? ಖಂಡಿತವಾಗಿ ಪ್ರಭು, ಯಾಕಂತೇಳಿದ್ರೆ ಇಡೀ ಪ್ರಕರಣದಲ್ಲಿ ಏನೋ ಭೈರತಿ ಬಸವರಾಜ್ 5ನೇ ಆರೋಪಿ ಆಗಿದ್ರು. ಇವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅನ್ನು ಮಾಡಲೇಬೇಕು ಅಂತೇಳಿ CID ಅಧಿಕಾರಿಗಳು ಮತ್ತು ಅವರ ಪರ ವಕೀಲರು ಕೂಡ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದ್ದಂಥದ್ದು. ಇವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಬೇಕು, ಪ್ರಭಾವಿ ಇದ್ದಾರೆ, ಹೀಗಾಗಿ ಇವ್ರನ್ನ ನಮ್ಮ ವಶಕ್ಕೆ ಕೊಡಬೇಕು, ಇವರು ಕೊಟ್ಟಿರುವಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿ ಇವರು ಜಾಮೀನನ್ನು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಅದರಂತೆ ಅರ್ಜಿ ವಿಚಾರಣೆ ನಡೆದು ಏನು ಸೆಷನ್ ಕೋರ್ಟ್ನಲ್ಲಿ ನೀವು ಜಾಮೀನನ್ನು ತೆಗೆದುಕೊಳ್ಬೇಕು ಅಂತ ಭೈರತಿ ಬಸವರಾಜ್ ಅವರು ಕೂಡ ಸೂಚಿಸಿತ್ತು ನ್ಯಾಯಾಲಯ. ಅದರಂತೆ ಭೈರತಿ ಬಸವರಾಜ್ ಅವರು ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇಡೀ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡ್ರು. ಅದು ಯಾವಾಗ ಹೈಕೋರ್ಟಲ್ಲಿ ಆಗಲಿಲ್ಲ, ಸೆಷನ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಗೆ ಹಾಕೊಂಡಾಗ ಅಲ್ಲೂ ಕೂಡ ಇವರ ಜಾಮೀನು ಅರ್ಜಿಯನ್ನು ವಜಾ ಮಾಡ್ತಾರೆ. ಅದಾದ ನಂತರ ಇದನ್ನು ಹೈಕೋರ್ಟಲ್ಲಿ ಚಾಲೆಂಜನ್ನು ಮಾಡ್ತಾರೆ. ಹೈಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದವನ್ನು ಕೇಳಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದಂಥ ನ್ಯಾಯಾಲಯ ಇವತ್ತು ಆದೇಶವನ್ನು ಹೊರಡಿಸಿರುವಂಥದ್ದು. ಆದೇಶದಲ್ಲಿ ಏನು ಭೈರತಿ ಬಸವರಾಜ್ ಅವರ ಮನವಿ ಏನಿತ್ತು ಅವರ ಅರ್ಜಿಯನ್ನು ವಜಾ ಮಾಡಿರುವಂಥದ್ದು. ಹೀಗಾಗಿ ಮತ್ತೆ ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವಂಥ ಭೈರತಿ ಬಸವರಾಜ್ ಅವರಿಗೆ ಯಾವುದೇ ಕ್ಷಣದಲ್ಲಿ ಸಂಕಷ್ಟ ಇರುವಂಥ ಸಾಧ್ಯತೆಗಳಿರುತ್ತೆ. CID ಅಧಿಕಾರಿಗಳು ಈಗಾಗಲೇ ಅವರ ವಾದದ ಪ್ರಕಾರ ಅವ್ರನ್ನ ಬಂಧನ ಮಾಡೇ ಇಂಟ್ರಾಗೇಷನ್ ಮಾಡಬೇಕು ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಅವರು ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಅವ್ರನ್ನ ಬಂಧನ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ಭೈರತಿ ಬಸವರಾಜ್ ಅವರು ಕೂಡ ಅಂದರೆ ಯಾರ ಸಂಪರ್ಕಕ್ಕೂ ಕೂಡ ಬರ್ತಾ ಇಲ್ಲ, ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿದ್ದಂತಹ ಜಗ್ಗ ಏನಿದ್ದ, ಜಗ್ಗನ ಜೊತೆ ಇವರು ಕ್ಲೋಸ್ ಆಗಿ ಇರುವಂಥ ಒಂದಿಷ್ಟು ಫೋಟೋಸ್ಗಳಿರ್ಬೋದು, ಅವ್ರ ನಡುವಿನ ಸಂಬಂಧಗಳಿರ್ಬೋದು, ಮತ್ತು ಅವರು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅನ್ನೋದಕ್ಕೆ ಬೇಕಾಗಿರುವಂಥ ಪೂರಕವಾದ ಸಾಕ್ಷಿಗಳನ್ನು ಪೊಲೀಸರು ತನಿಖಾ ವೇಳೆ ಎಸ್ಟಾಬ್ಲಿಷನ್ನು ಮಾಡಿದರು. ಈ ಕಾರಣಕ್ಕಾಗಿ ಅದನ್ನು ಇಟ್ಕೊಂಡು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಂಡಿರುವಂತಹ CID ಅಧಿಕಾರಿಗಳು ಮತ್ತು PP ಅವರು ಇದೀಗ ಅವರು ಹಾಕಿದಂಥ ಜಾಮೀನು ಅರ್ಜಿಯನ್ನು ಕೋರ್ಟ್ ವಜಾ ಮಾಡಿದೆ, ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು. ಹೀಗಾಗಿ ಯಾವುದೇ ಕ್ಷಣದಲ್ಲೇ ಭೈರತಿ ಬಸವರಾಜ್ ಅವರನ್ನ ಬಂಧನ ಮಾಡಬಹುದು. ಹೀಗಾಗಿ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅವರ ಎಲ್ಲೇ ಆದರೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಅವ್ರನ್ನ ವಿಚಾರಣೆ ಮಾಡುವ ಸಾಧ್ಯತೆ ಇರುತ್ತೆ. ಮತ್ತೆ ಬಂಧನ ಮಾಡಿದ್ರು ಕೂಡ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.